ನೋಡ್ತಾವ್ರೆ ಯಾರು ಗೊತ್ತಾ ಯಾರು ಯಾರು ಮಂಗಳಗೌರಿಲಿ ಗೌರಿ ನೋಡ್ದಂಗೆ ನೋಡ್ತಾವ್ರೆ ನಡಿ ನೋಡ್ತಾವ್ರೆ ಮಂಗಳಗೌರಿಲಿ ವಿಲನ್ ನೋಡ್ತಾಳಲ್ಲ ಹಂಗೆ ಸರ್ ನಿಮ್ಮದು ಮೊಬೈಲ್ ಟೆಸ್ಟ್ ಮೆಸೇಜ್ ಬಂದಿರೋದು ನೋಡಿ ವೆಲ್ಕಮ್ ಗಾಡಿ ಓಡಿಸ್ದವ್ ನಾನು ಗಾಡಿ ಓಡಿಸ್ದವ್ ನಾನು ಗಾಡಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷ ಫ್ರಮ್ ಮ್ಯಾಡ್ಲಾಕ್ಸ್ ಕನ್ನಡ. ನಾನಿವತ್ತು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿದ್ದೀನಿ. ಸೊ ತಣ್ಣೀರಳದಲ್ಲಿರೋ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಏನು ಹೇಳ್ಬೋದು ಅಂತಾರೆ ಕನ್ನಡದಲ್ಲಿ ಏನಂತಾರೆ? ಬೇಟೆಗಾರನ್ನ ಬೇಟೆಯಾಡೋ ಹಂಗೆಲ್ಲ ಅದಕ್ಕಿಂತ ಆ ರೇಂಜ್ಗೆಲ್ಲ ಬಿಲ್ಡಪ್ ಕೊಡ್ಬಿಡೋದು ಮತ್ತು ಹೆಂಗೆ ಹೇಳಿ. ಸೊ ನೋಡ್ತಿದ್ರಲ್ಲ ಗಾಡಿ ಇದೆ, ನಾನಿವತ್ತು ಟೆಸ್ಟ್ ರೈಡ್ ಮಾಡ್ತಿರೋದು ಅಂಟರ್ 350. ಸೊ ರಾಯಲ್ ಎನ್ಫೀಲ್ಡ್ನ ಅಂಟರ್ 350. ಈ ಗಾಡಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ರಾಯಲ್ ಎನ್ಫೀಲ್ಡಲ್ಲೇ ಕಡಿಮೆ ಬಡ್ಜೆಟಲ್ಲಿ ಸಿಗೋವಂಥ ಬೈಕು ಈ ಅಂಟರ್ 350. ಇದರಲ್ಲಿ 2 ಥರ ಬರುತ್ತೆ, ರೆಟ್ರೋ ಮತ್ತು ಮೆಟ್ರೋ ಅಂತ. ನಾವಿವತ್ತು ನೋಡ್ತಿರೋದು ಮೆಟ್ರೋ ಗಾಡಿ. ಸೊ ಈ ಗಾಡಿ ನಾನು ಇವತ್ತು ಟೆಸ್ಟ್ ರೈಡ್ ಮಾಡಿ ನಿಮಗೆ ಸ್ಪೆಸಿಫಿಕೇಷನ್ ಎಲ್ಲ ಹೇಳ್ತೀನಿ. ರಿವ್ಯೂ ತಗೊಂಡು ಹೋಗ್ತಿದ್ದೀವಿ ಗಾಡಿನ ಅಂಟರ್ 350. ಈ ಬೈಕ್ ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಹಾರ್ಡ್ ಇದೆ. ಹೋಗೋಣೇನೋ ಬಾ, ಜೊತೆಲಿ ಸಾಂಗ್ ಹಾಕೊಂಡು ಒಂದು ರೈಡ್ ಹೋಗೋಣ. ನನ್ನ ಮುಂದೆ ಇದೆ ಇವತ್ತು ರಾಯಲ್ ಎನ್ಫೀಲ್ಡ್ ಅಂಟರ್ 350. ಈ ಗಾಡಿ ಎಂಜಿನ್ ನೋಡ್ತಿರ್ಬೋದು, ವೆಹಿಕಲ್ ಬಲ್ಕಿಯಾಗಿದೆ ಗುರು. ಸೊ ಈ ಗಾಡಿ ಎಂಜಿನ್ನು 350cc ಎಂಜಿನ್ನು. ಇದೆಲ್ಲ ಏರ್ ಕೂಲ್ ಮತ್ತು ಆಯಿಲ್ ಕೂಲ್ಡ್ ಎಂಜಿನ್ನು. ಸೊ ಇದ್ರ ಪವರ್ ಬಂದು 20 PS ಪವರು, ಹಾಗೆಯೇ ಟಾರ್ಕ್ ಬಂದು 27 Nm ಟಾರ್ಕು. ಕಂಗ್ರ್ಯಾಚುಲೇಷನ್ ಬ್ರದರ್. ಇಂದು ಫ್ರಂಟ್ ಬಂದರೆ ಇದ್ರ ಟೈರ್ ನೋಡ್ತಿರ್ಬೋದು, 110 ಸೆಕ್ಷನ್ ಟೈರ್ ಇದೆ ಆ್ಯಂಡ್ 17 ಇಂಚ್ ಟೈರು. ಜೊತೆಗೆ ರೇರ್ ವೀಲಲ್ಲಿ ಬಂದರೆ 140 ಸೆಕ್ಷನ್ ಟೈರು, ಜೊತೆಗೆ ಅದನ್ನು 17 ಇಂಚ್ ಇದೆ. ನಾನು ಒಳ್ಳೆ ಹುಡುಗ, ನಂಗೆ ಅವೆಲ್ಲ ಬರಲ್ಲ. ಸೊ ಇದರಲ್ಲಿ ಡ್ಯುಯಲ್ ಚಾನಲ್ ABS ಇದೆ, ಇಲ್ಲಿ ನೋಡ್ತಿರ್ಬೋದು. ಹಾಗೇನೇ ಇಲ್ಲಿ ನೋಡ್ತಿರ್ಬೋದು, ಇದೆಲ್ಲ ನಿಮಗೆ LED ಎಲ್ಲ ಏನು ಕೊಟ್ಟಿಲ್ಲ, ಹ್ಯಾಲೋಜನ್ ಕೊಟ್ಟಿದ್ದಾರೆ. ಬಟ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವ್ರಿಗೆ ನೀವು LED ಬೇಕು ಅಂತ ಹೇಳಿದ್ರೆ, ಸೊ ಅವ್ರು ನಿಮಗೆ LED ಇಂಡಿಕೇಟರ್ಸ್ನ ಫಿಟ್ ಮಾಡಿಕೊಡ್ತಾರೆ. ಇಲ್ಲೂ ನೋಡ್ತಿರೋದು ಫ್ರಂಟಲ್ಲಿ ನಿಮಗೆ LED ಕೊಟ್ಟಿಲ್ಲ, ಹ್ಯಾಲೋಜನ್ನೇ ಕೊಟ್ಟಿದ್ದಾರೆ. ಇಂಡಿಕೇಟರ್ ಆಗಿರ್ಬೋದು, ಇಲ್ಲಿ ಹೆಡ್ಲೈಟ್ ಆಗಿರ್ಬೋದು, ಎಲ್ಲ ಹ್ಯಾಲೋಜನ್ನೇ ಇದೆ. ನಾನು ಒಳ್ಳೆ ಹುಡುಗ, ನಂಗೆ ಅವೆಲ್ಲ ಬರಲ್ಲ. ಆ್ಯಂಡ್ ಇಲ್ಲಿ ಎಂಜಿನ್ ಗಾರ್ಡ್ ನೋಡ್ತಿರ್ಬೋದು. ಸೊ ಇದು ಟೆಸ್ಟೆಡ್ ಗಾಡಿ ಆಗಿರೋದ್ರಿಂದ ಎಂಜಿನ್ ಗಾರ್ಡ್ನ ಫಿಕ್ಸ್ ಮಾಡಿದ್ದಾರೆ. ಸೊ ನೀವು ಗಾಡಿ ತೊಗೊಳ್ಳುವಾಗ ಇದೆಲ್ಲ ಕೊಡಲ್ಲ. ಆ್ಯಕ್ಚುಲಿ ಇದೆಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸು, ನೀವು ಫಿಟ್ ಮಾಡಿಸ್ಕೊಳ್ಬೇಕು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು. ಆ್ಯಂಡ್ ಎಕ್ಸಾಸ್ಟ್ ನೋಡ್ತಿರ್ಬೋದು, ತುಂಬ ಶಾರ್ಟ್ ಇದೆ. ರಾಯಲ್ ಎನ್ಫೀಲ್ಡಲ್ಲೇ ತುಂಬ ಚಿಕ್ಕಿರೋ ಎಕ್ಸಾಸ್ಟ್ ಗಾಡಿ ಅಂದರೆ ಇದೇನೆ ಅಂಟರ್ 350. ಸೊ ಈ ಗಾಡಿ ಪ್ರೈಸ್ ಕಡಿಮೆ ಆಗಿರೋದ್ರಿಂದ ಇದೆಲ್ಲ ಕಾಸ್ಟ್ ಕಟ್ಟಿಂಗ್ ಅಂತ ಹೇಳ್ಬೋದು. ಎಕ್ಸಾಸ್ಟ್ ತುಂಬ ಚಿಕ್ಕಿದೆ. ಪಟ್ಟಂತ ಹೆಂಗೆ ಬರ್ತದೋ. ಸೀಟ್ ನೋಡ್ತಿರ್ಬೋದು, ಅಷ್ಟೇನು ಹಾರ್ಡ್ ಇಲ್ಲ. ಸೊ ಲಾಂಗ್ ಟೂರಿಂಗೆಲ್ಲ ನೀವು ಇದನ್ನು ಪ್ರಿಫರ್ ಮಾಡ್ಬೋದು. ಪಟ್ಟಂತ ಹೆಂಗೆ ಬರ್ತದೋ. ಇದು ಆಫು, ಈ ಕಡೆ ಆನು, ಆ್ಯಂಡ್ ಇಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸೆಲ್ಫು. ಆ್ಯಂಡ್ ಈ ಕಡೆ ಲೈಟು ಅಷ್ಟೇ, ಪಾಸಿಂಗ್ ಲೈಟೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಇಲ್ಲಿ ಹಜಾರ್ಡ್ ಲೈಟ್ ಇದೆ. ಪಟ್ಟಂತ ಹೆಂಗೆ ಬರ್ತದೋ. ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡೋದಾದರೆ ಇಲ್ಲಿ ನೋಡ್ತಿರ್ಬೋದು, ಆನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಸಿಂಪಲ್, ನಾನು ಏನು ಹೇಳಲ್ಲ. ಆ್ಯಂಡ್ ಇಲ್ಲಿ ಫ್ಯೂಲ್ ಇಂಡಿಕೇಟರು, ಆ್ಯಂಡ್ ಇಲ್ಲಿ ಟೈಮು, ಜೊತೆಗೆ ಎಷ್ಟನೇ ಗೇರಲ್ಲಿದೆ, ಆ್ಯಂಡ್ ಟ್ರಿಪ್ ಸಹ ತೋರಿಸುತ್ತೆ. ಇಲ್ಲಿ ನ್ಯೂಟ್ರಲ್ಲು, ABS, ಆ್ಯಂಡ್ ಏನಾದರೂ ನೋಟಿಫಿಕೇಷನ್ ಇದ್ದರೆ ಪ್ರತಿಯೊಂದು ಇಲ್ಲಿ ತೋರಿಸುತ್ತೆ. ಸಿಂಪಲ್, ನಾನು ಏನು ಹೇಳಲ್ಲ. ಸೊ ಫ್ರಂಟ್ ಲುಕ್ ನೋಡಿದ್ರೆ ಈ ಥರ ಕಾಣಿಸುತ್ತೆ ಗಾಡಿ ನಿಮಗೆ. ಸರಿ ಹೋಗೋಣ ನೋಡಿ. ಹಿಂಗೆ ಹಂಗೆ ಬರ್ತೀನಿ ನೋಡಿ. ಇಲ್ಲ ಆಫ್ ರೋಡಿಂಗ್ ಟ್ರೈ ಮಾಡೋಣ ಬಿಡಿ, ಹಿಂಗಿಂದ ಹೋಗೋಣ. ಸಸ್ಪೆನ್ಷನ್ ಟೆಸ್ಟ್ ಮಾಡೋಣ. ಸೊ ಸ್ಟ್ಯಾಂಡು ಹಾರ್ಡ್ ಇದೆ, ಸ್ಪ್ರಿಂಗು. ಸೊ ಇವಾಗ ಹೋಗ್ತಾ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಬನ್ನಿ. ಸೊ ಈಗ ಆಫಲ್ಲಿರುತ್ತೆ, ಆನ್ ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಎಂಜಿನ್ನು. ಸೊ ಗಾಡಿ ಸ್ಟಾರ್ಟ್ ಆದಮೇಲೆ ಇದು 5 ಸ್ಪೀಡ್ ಗೇರ್ ಬಾಕ್ಸು. ಫಸ್ಟ್ ಗೇರು ಆಲ್ಮೋಸ್ಟ್ ಎಲ್ಲ ಗಾಡಿಗಳ ಥರ ಕೆಳಗೆ, 1 ಗೇರ್ ತೋರಿಸ್ತಿದೆ ನೋಡಿ ಆನ್ ಆಗಿರೋದು. ಸೊ ಆಫ್ ರೋಡಿಂಗ್ ಟೆಸ್ಟ್ ಮಾಡ್ತಿದ್ದೀವಿ ಇವಾಗ ಸಸ್ಪೆನ್ಷನ್ನು.
ಟೆಸ್ಟ್ ರೈಡ್ ಗಾಡಿ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಓಡಿಸ್ಬಿಟ್ಟಿರ್ತಾರೆ. ಚೆನ್ನಾಗಿದೆ, ಬಟ್ ಎಂಜಿನ್ ಸೌಂಡ್ ನೋಡ್ತಿರ್ಬೋದು, ಎಂಜಿನ್ ಸೌಂಡು ಚೆನ್ನಾಗಿದೆ. ಈ ಕ್ಲಾಸಿಕ್ 350 ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಎಫೆಕ್ಟಿವ್ ಆಗಿದೆ ಸೌಂಡು. ಬ್ರೇಕಿಂಗು ತುಂಬ ಚೆನ್ನಾಗಿದೆ. ಸಸ್ಪೆನ್ಷನ್ ನೋಡ್ತಿರ್ಬೋದು, ಇಲ್ಲೆಲ್ಲ ಗುಂಡಿಗಳಿದೆ ಆದ್ರೂ ಕಂಫರ್ಟ್ ಫೀಲ್ ಆಗ್ತಿದೆ. ಸೊ ವಾಪಸ್ ಶೋರೂಮ್ ಹತ್ರ ಹೋಗ್ಬಿಡೋಣ. ಈ ಗಾಡಿ 350cc ಎಂಜಿನ್ನು. ಇದ್ರ ಟಾಪ್ ಸ್ಪೀಡ್ ಬಂದುಬಿಟ್ಟು 120, ಲಾಸ್ಟು ಮ್ಯಾಕ್ಸಿಮಮ್ 120 ಹೋಗುತ್ತೆ. ಆ್ಯಂಡ್ ಇದ್ರ ಮೈಲೇಜ್ ವಿಷಯಕ್ಕೆ ಬಂದರೆ 35 ಹೇಳ್ತಾರೆ. ಸೌಂಡ್ ಚಿಂದಿದೆ ಗುರು. ಬ್ರೇಕಿಂಗು ಡ್ಯುಯಲ್ ಚಾನಲ್ ABS ಆಗಿರೋದ್ರಿಂದ ಸೈಕಾಗಿದೆ. ಫ್ರಂಟು ಬ್ಯಾಕು ಎರಡೂ ಹಿಡ್ಕೊಂಡು ಆರ್ನೇ ಕನ್ಫ್ಯೂಸ್ ಹೊಡೆಯುತ್ತಲ್ಲ ಗುರು. ಆರ್ನು ತುಂಬ ಕೆಳಗಾಯಿತು, ಸೊ ಕನ್ಫ್ಯೂಸ್ ಆಗುತ್ತೆ. ನನ್ನ ಬ್ಲ್ಯಾಕಿಯಲ್ಲಿ ಈ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಆರ್ನೇನು ಲೌಡಾಗೇನಿಲ್ಲ, ಕಡಿಮೆನೇ ಬರ್ತಿದೆ. ಆ್ಯಂಡ್ ಈ ಗಾಡಿನ ಏನಕ್ಕೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ, ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಆ ಗಾಡಿಗಿರೋ ಗತ್ತು. What? Bro, what are you talking about, man? ಸೊ ಅದ್ರ ಕಾಸ್ಟ್ ಜಾಸ್ತಿ ಇರೋದ್ರಿಂದ ತಗೊಳಕ್ಕಾಗಲ್ಲ ಯಾರಿಗೂ ಅಷ್ಟೊಂದು ಪ್ರೈಸ್ ಇನ್ವೆಸ್ಟ್ ಮಾಡೋಕ್ಕೆ. ಅದಕ್ಕೋಸ್ಕರ ರಾಯಲ್ ಎನ್ಫೀಲ್ಡ್ ಅವರು ಅಂಥವ್ರನ್ನ ಕನ್ಸಿಡರ್ ಮಾಡ್ತಾ ಈ ಗಾಡಿನ ಲಾಂಚ್ ಮಾಡಿದ್ದಾರೆ. ಸೊ ಇದು ಗಾಡೀಲಿ ಅಷ್ಟೇನು ಫೀಚರ್ಸ್ ಇಲ್ಲದೆ ಇರ್ಬೋದು, ಬಟ್ ಬ್ರ್ಯಾಂಡ್ ಇದೆ ಅಲ್ವಾ, ಸೊ ಬ್ರ್ಯಾಂಡ್ಗೋಸ್ಕರ ತಗೊಳ್ತೀರಂತ ಈ ಗಾಡಿನ ಲಾಂಚ್ ಮಾಡಿದ್ದಾರೆ. ಈ ಗಾಡಿದು ಆನ್ ರೋಡ್ ಪ್ರೈಸ್ ಬಂದು 2,26,000 ಆಗುತ್ತೆ. ಸೊ ರಾಯಲ್ ಎನ್ಫೀಲ್ಡಲ್ಲೇ ಕಡಿಮೆ ಕಾಸ್ಟಲ್ಲಿ ಸಿಗೋವಂಥ ಗಾಡಿ ಅಂದರೆ ಇದೇನೆ, ನಿಮಗೆ ಕಡಿಮೆ ಬಡ್ಜೆಟಲ್ಲಿ. ಇನ್ನೇನು ಶೋರೂಮ್ ಬಂತು. ಇದು ಟೆಸ್ಟ್ ರೈಡ್ ಗಾಡಿ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಓಡಿಸಿ ಗಾಡಿ ಸ್ವಲ್ಪ ಹಾರ್ಡ್ ಆಗಿದೆ. ಸೊ ನೀವು ಇದನ್ನು ಟೂರಿಂಗೆಲ್ಲ ತಗೊಂಡೋಗ್ಬೋದು. 350cc ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಆಫ್ ರೋಡಿಂಗು ಮಾಡ್ಬೋದು, ಬಟ್ ಜಾಸ್ತಿ ಆಫ್ ರೋಡಿಂಗು ಅಂದರೆ ಡಿಫಿಕಲ್ಟಿ ಇರುತ್ತಲ್ಲ ರೋಡ್ಗಳು, ಅಂಥ ರೋಡಲ್ಲಿ ಆಗಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರೋದ್ರಿಂದ ಇಂಡಿಕೇಟರ್ ಆನ್ ಮಾಡ್ಕೋಬೇಕು. ಗಾಡೀಲಿ ಜಾಸ್ತಿ ಫೀಚರ್ಸ್ ಇಲ್ಲದೆ ಇರ್ಬೋದು, ಬಟ್ ಬ್ರ್ಯಾಂಡು ಸೈಕು. ಆ್ಯಂಡ್ ಗಾಡಿನೂ ಅಷ್ಟೇ ಚೆನ್ನಾಗಿದೆ ಕಂಫರ್ಟಾಗಿ. ಸೊ ಬ್ರೇಕಿಂಗ್ ಆಗಿರ್ಬೋದು, ಸಸ್ಪೆನ್ಷನ್ ಆಗಿರ್ಬೋದು, ಪವರು, ಟಾರ್ಕು ಪ್ರತಿಯೊಂದು ಚೆನ್ನಾಗಿದೆ. ಸೊ ಗಾಡಿ ಬಗ್ಗೆ ಏನು ಹೇಳೋಕ್ಕಿಲ್ಲ, ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಸೊ ಶೋರೂಮ್ ಬಂತು. ಲಾಸ್ಟಾಗಿ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳಿ. ಸೊ ಈ ಗಾಡಿ ನೇಮು ಹಂಟರ್ 350 ಅಂತ, ಕನ್ನಡದಲ್ಲಿ ಬೇಟೆಗಾರ ಅಂತಾರೆ. ಅಷ್ಟೆಲ್ಲ ಬಿಲ್ಡಪ್ ಇಲ್ಲ ಈ ಗಾಡಿಗೆ, ಬಟ್ ಆ ಕಾಸ್ಟಿಗೆ ಕೊಡೋ ಪ್ರೈಸಿಗೆ ಆವ್ರೇಜ್ ಒಪ್ಕೋಬೋದು ಗಾಡಿನ. ನಾನು ಒಳ್ಳೆ ಹುಡುಗ, ನಂಗೆ ಅವೆಲ್ಲ ಬರಲ್ಲ. ಅಯ್ಯೋ ಯೋಚನೆ ಮಾಡೋಣ. ಹೇಳಲ್ಲ, ಪಟ್ಟಂತ ಹೆಂಗೆ ಬರ್ತದೋ ಹೇಳ್ಬೇಕು ನೀನು. ಸೊ ಇವಾಗ ನಮ್ಮ ಹುಡುಗ ಇದ್ರ ಬಗ್ಗೆ ಸಿಂಪಲ್ ಆಗಿ ನಾನು ಏನು ಹೇಳಲ್ಲ ಅಲ್ವಾ. ನಮ್ಮನ್ನೇ ನೋಡ್ತಾವ್ರೆ. ಯಾರು ನೋಡ್ತಾವ್ರೆ ಗೊತ್ತಾ? ಯಾರು ಮಂಗಳಗೌರಿಲಿ ಗೌರಿ ನೋಡ್ದಂಗೆ ನೋಡ್ತಾವ್ರೆ. ನಡಿ ಹೆಂಗೆ ನೋಡ್ತಾವ್ರೆ? ಮಂಗಳಗೌರಿಲಿ ವಿಲನ್ ನೋಡ್ತಾಳಲ್ಲ ಹಂಗೆ. ಯಾರು ಬೇಕು ಬಾರಪ್ಪ, ಅವ್ರು ಕೀ ಅವ್ರಿಗೆ ಕೊಟ್ಬಿಟ್ಟು ನಮ್ಮ ಡಿ ಎಲ್ನ ಇಸ್ಕೊಂಡು ಹೋಗೋಣ. ಮತ್ತೆ ಸೊ ಫ್ರೆಂಡ್ಸ್, ಇವಾಗ ಕೀ ಕೊಟ್ಬಿಟ್ಟು ನಮ್ಮ ಡಿ ಎಲ್ನ ಇಸ್ಕೊಂಡು ವಾಪಸ್ ಹೋಗ್ತಿದ್ದೀವಿ. ಸರ್ ನಿಮ್ಮದು ಮೊಬೈಲ್ ಟೆಸ್ಟ್ ಮೆಸೇಜ್ ಬಂದಿರೋದು ನೋಡಿ, ರಿವ್ಯೂಸ್. ಇವಾಗ ಹಿಡ್ಕೊಳ್ಳೋ ವರ್ಕ್ ಆಗಲ್ಲ ಅಂತ ಹೇಳಿ ಹೇಗೆ ಬ್ರೋ? ಯಾಕೆ ನೆಟ್ ಆಫ್ ಮಾಡಿಕತ್ತೆ ಚಿಕ್ಕ ಹುಡುಗ್ರಂಗೆ? ಬ್ರೋ ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ನಾನು ರೀಲ್ಸ್ ಮಾಡೋಣ ಅಂತ. ರೀಲ್ಸಾ? ನನ್ನೇ ಸೇರಿಸ್ಕೊಳ್ಳಿ ಬ್ರೋ. ಯಾವ ಸಿಮ್ ನಿಂದು? ಜಿಯೋ 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 ದಂಡನ ದಂಡ.
ಪ್ಲೀಸ್ ರೈಟ್ ಯುವರ್ ಓವರ್ ಆಲ್ ಟೆಸ್ಟ್ ರೈಡ್. ಆಗಿದೆ ಮೇಡಮ್. ವೆಲ್ಕಮ್. ಆಲ್ವೇಸ್ ವೆಲ್ಕಮ್. ಆಲ್ವೇಸ್ ವೆಲ್ಕಮ್. ಆಲ್ವೇಸ್ ವೆಲ್ಕಮ್. ಆಲ್ವೇಸ್ ವೆಲ್ಕಮ್. ನಾನಲ್ಲಿ ನೆಗೆಟಿವ್ ಆಗಿ ಮಾತಾಡಿದ್ದೀನಿ. ಎಲ್ಲ 5 ಸ್ಟಾರ್ ರೇಟಿಂಗ್ ಕೊಡ್ತೀಯಾ? ಅದೇನು ಇವ್ರಿಗೆ ತಾನೇ 5 ಸ್ಟಾರ್ ರೇಟಿಂಗ್ ಅದು ಹೆಂಗೋ ಕೊಟ್ಟೆ ನೀನು? ಗಾಡಿ ಓಡಿಸ್ತಾ ನಾನು ಕಣ. ನೀನೇ ನನ್ನ ಕೈ ಮೊಬೈಲ್ ಕೊಟ್ಟೆ. ನಾನು ಓಪನ್ ಮಾಡಿಬಿಟ್ಟು ಕೊಡು ಅಂತ ಹೇಳಿದ ಅಷ್ಟೇ. ನೀನು ಅದು ಹೆಂಗೆ ಕೊಟ್ಟೆ? ಗಾಡಿ ಓಡಿಸ್ದ ನಾನು. ಗಾಡಿ ಓಡಿಸ್ದ ನಾನು. ಗಾಡಿ ಓಡಿಸ್ದ ನಾನು. ನೀನು ಅದು ಹೆಂಗೋ ರಿವ್ಯೂ ಮಾಡ್ತೀಯಾ? ರೇಟಿಂಗ್ ನೀನು ಅದು ಹೆಂಗೋ ಕೊಡ್ತೀಯಾ? ನೀನು ನೋಡ್ತಿದ್ರೆ ರೈಡಿಂಗ್ ಫೀಲ್ ಗೊತ್ತಾಗುತ್ತೆ ನಿನಗೆ. ಮಣ್ಣು ಓಡಿಸ್ತೆ ಏನೋ ನಾನು ಕೊಟ್ಟಿದ್ದೆ ಆ ಗಾಡಿ ರೇಟಿಂಗ್ ಗುರು. ನಮ್ಮ ಬ್ಲಾಕ್ ಕಣ. ನಾನು ಕೊಟ್ಟಿದ್ದೆ. 5 ಸ್ಟಾರ್ ರೇಟಿಂಗ್ ಕೊಡು, ನಾನು ಹೇಳ್ತೀನಿ. ಕೊಡಿ ಅಂದ್ರೆ ನಾನು ಕೊಟ್ಟೆ. ಮೇಡಮ್ ಏನಾದ್ರು ಅಂಡರ್ 350 ಕೊಡಿ ಅಂದ್ರ. ಹೌದಾ? ರೇಟಿಂಗ್ ಕೊಡು ಅಂದ್ರೆ ಕೊಟ್ಟಾ? ಎಸ್, ನಾನು ಓಡಿಸಿದ ಗಾಡಿ ರೇಟಿಂಗ್ ನಾನು ಕೊಟ್ಟೆ. ಅಲ್ಲಿಗೆ ಕೊಯ್ತೀಯ ನಿಮಗೆ ಮಾತ್ರ ಬೇಟೆಗಾರ, ಆದರೆ ಬೇಟೆ ಮಾತ್ರ ಆಡಲ್ಲ. ಹೆಸರಿಗೆ ಮಾತ್ರ ಬೇಟೆಗಾರ, ಆದರೆ ಬೇಟೆ ಮಾತ್ರ ಆಡಲ್ಲ. ಬೇಟೆ ಆಡೋಕ್ಕಾಗತ್ತಿಲ್ಲ. ಡೈಲಾಗ್ ಬೈ ಮಹಾದೇವ್ MJ, ಮೈಕಲ್ ಜಾಕ್ಸನ್. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬಿಡಿ. ಇಲ್ಲ ಅದು ನಮ್ಮೂರ ಹೆಸರು ಮತ್ತು ನಮ್ಮ ತಂದೆ ಹೆಸರು, ಮೈಕಲ್ ಜಾಕ್ಸನ್ ಅಲ್ಲ. ಮೈಕಲ್ ಜಾಕ್ಸನ್ ಅಲ್ವಾ? ಏನು ಮಾಡ್ಬೇಕು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕಾ? ನೋಡ್ರಪ್ಪ ದೊಡ್ಡ ಸಡೆ ನೀವು ನನಗೆ ಫಾಲೋ ಮಾಡಬೇಕಂತೆ. ಒಂದು ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ, ಹಂಗೆ ಫಾಲೋ ಕೊಟ್ಬಿಡಿ. ಸೊ ನಮ್ಮ ಬ್ಲ್ಯಾಕಿನ ಎತ್ಕೊಂಡು ಇವಾಗ ಸೀದಾ ಮನೆ ಕಡೆಗೆ ಜೂಟ್ ಆಗೋಣ.